ಇನ್ನು ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನದ ಹೊಗೆ ಕನೆಕ್ಷನ್ ಮುಂದುವರೆದಿದೆ. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಬೆಂಗಳೂರಿನ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ತೀವ್ರವಾಗಿ ಮುನ್ಸ್ಕೊಂಡಿದ್ದು, ಪಕ್ಷ ನೀಡುತ್ತಿರುವ ಬೇರೆ ಬೇರೆ ಆಫರ್ಗಳನ್ನ ಒಪ್ಪಲು ಸಿದ್ಧರಿಲ್ಲ. ನನಗೆ ಬೇರೆ ಹುದ್ದೆಗಳೆಲ್ಲ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಬಹಿರಂಗವಾಗಿ ಪಟ್ಟು ಹಿಡಿದಿರೋದು ಹೈಕಮಾಂಡ್ಗೆ ತಲೆನೋವಾಗಿ ಕಾಣಿಸಿದೆ. ಅವರ ಪುತ್ರ ಪ್ರಿಯಾ ಕೃಷ್ಣ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ, ಬಿಡಿಎ ಅಧ್ಯಕ್ಷ ಸ್ಥಾನ ಅಥವಾ ನಿಗಮ ಮಂಡಳಿ ಹುದ್ದೆಗಳನ್ನ ಆಫರ್ ಮಾಡಿದ್ರು. ಕೃಷ್ಣಪ್ಪ ಮಾತ್ರ ಯಾವುದಕ್ಕೂ ಒಪ್ತಾ ಇಲ್ಲ. ಮಾಧ್ಯಮಗಳ ಜೊತೆ ಮಾತನಾಡಿದಂತ ಅವರು ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವ ಪ್ರಶ್ನೆ ಇಲ್ಲ, ಸಚಿವ ಸ್ಥಾನ ಕೊಡ್ಲೇಬೇಕು, ಪಕ್ಷದವರು ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೇವೆ ಎಂದಿದ್ದಾರೆ. ಅದು ಹೇಗೆ ಸರಿಪಡಿಸ್ತಾರ ಗೊತ್ತಿಲ್ಲ, ನಮಗೆ ಸಚಿವ ಸ್ಥಾನ ಬೇಕು ಅಂತ ನೇರವಾಗಿ ಕಿಡಿಕಾರಿದ್ದಾರೆ. ಅಲ್ಲದೆ 2023 ತಾವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಹಿಂದೆ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದೆ ಎಂಬುದನ್ನ ನೆನಪಿಸಿದ್ದಾರೆ. ಸದ್ಯದಲ್ಲೇ ಮುಂದಿನ ರಾಜಕೀಯ ನಿರ್ಧಾರ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಅವರು ಪಕ್ಷದಲ್ಲಿ ತಳಮಳ ಸೃಷ್ಟಿಸಿದೆ. ಇದರ ಜೊತೆಗೆ ಕೃಷ್ಣಪ್ಪ ಅವರ ಅಸಮಾಧಾನ ಶಮನಗೊಳಿಸಲು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇರವಾಗಿ ಅವರ ನಿವಾಸಕ್ಕೆ ತೆರಳಿ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಕೃಷ್ಣಪ್ಪ ಅವರ ನಿಲುವು ಬದಲಾಗಿಲ್ಲ. ಹಿರಿಯ ನಾಯಕರ ಈ ಬಿಗಿಪಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸಂಕಷ್ಟ ತಂದೊಡ್ಡಿದ್ದು, ಮುಂಬರುವ ದಿನಗಳಲ್ಲಿ ಅವರು ಯಾವ ಮಹತ್ವದ ನಿರ್ಧಾರ ಕೈಗೊಳ್ತಾರೆ ಎಂಬುದನ್ನ ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಕೃಷ್ಣಪ್ಪ ಕೊಡಲೇಬೇಕಾದಂತ ವ್ಯಕ್ತಿ, ಪ್ರಿಯಾ ಕೃಷ್ಣಗಾರ್ ಕೊಡ್ಲೇಬೇಕಾಗಿತ್ತು. ಆಮೇಲೆ ₹1 ಕರಪ್ಷನ್ ಇಲ್ಲ, ₹1 ಕಲೆಕ್ಷನ್ ಇಲ್ಲ, ₹1 ಲೂಟಿ ಇಲ್ಲ. ಅವ್ರ ಮನೇಲಿ ನಿತ್ಯ ದಾಸೋಹ ನಡೀತಾ ಇರತ್ತೆ. ಲೈಕ್ ಅಂದ್ರೆ ಜನಗಳಿಗೆ ಯಾರು ಬೇಕು? ಕೆಲಸ ಮಾಡೋ ಲೀಡರ್ಗಳು ಬೇಕು, ಕೆಲಸ ಮಾಡೋ ನಾಯಕರುಗಳು ಬೇಕು. ವಿಷಯ ಅಂತ ಬಂದಾಗ ಆಲ್ ಪಾರ್ಟಿ, ಎಲ್ಲಾ ಪಾರ್ಟಿಯವ್ರಿಗೆ ಹೆಲ್ಪ್ ಮಾಡುವಂತ ಮನುಷ್ಯ ಜನಗಳಿಗೆ. ಹಾಗಾಗಿ ಕೃಷ್ಣಪ್ಪನವ್ರು ಹಿಂದೆ ಮಂಡ್ಯ ಇನ್ಚಾರ್ಜ್ ಮಂತ್ರಿ ಆಗಿದ್ರು, ವಸತಿ ಮಂತ್ರಿ ಆಗಿದ್ದಾಗ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ. ದುಡ್ಡು ಮಾಡೋದು ದರ್ದಿಲ್ಲ, ಬೇಕಾದಷ್ಟು ದುಡ್ಡು ಅವ್ರ ಹತ್ರನೇ ಬಿದ್ದೈತೆ. ಇಂಥವ್ರಿಗೆ ಅವಕಾಶ ಕೊಟ್ರೆ ಕೆಲಸ ಮಾಡ್ತಾರಪ್ಪ. ಬಟ್ ಯಾಕೆ ಮಾಡ್ಲಿಲ್ಲ ಗೊತ್ತಿಲ್ಲ. ನಿಮ್ ಪ್ರಕಾರ ಕೃಷ್ಣಪ್ಪ ಮಂತ್ರಿ ಆಗ್ಬೇಕಾಗಿತ್ತು ಏನ್ ಕತೆ? ಪ್ರಿಯಾ ಕೃಷ್ಣಪ್ಪ ಕಾಮೆಂಟ್ ಮಾಡ್ಬೋದು.